ಕೈ ರುಚಿ ಇವತ್ತು ನಾನು ಸ್ಪೆಷಲ್ಲಾಗಿ ವಿಜೇಂದ್ರ ಅವ್ರ ಜೊತೆಗೆ ಅವರ ಸಾಹಸಗಳನ್ನು ಕೇಳ್ತಾ ಮಾಡ್ತಾಯಿದ್ದೀವಿ. ಸ್ಪೆಷಲ್ಲಾಗಿ ನಿಮಗೋಸ್ಕರ ಕಾದಲ್ ಕೊಳಂಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ರುಬ್ಬಿದಾಯಿತು, ಈಗ ಕೊಳಂಬು ಮಾಡೋಕ್ಕೆ ಶುರು ಮಾಡೋಣ. ಸೊ ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಅದರ ಮೇಲೆ ಲೆಸನ್ ನಂಬರ್ 2 ಪಾತ್ರೆ ಇಡಬೇಕು. ಓಕೆ, ಇದಕ್ಕೆ GRB ತುಪ್ಪ ಹಾಕೋಣ. ಓಕೆ ವಿಜೇಂದ್ರ ಸರ್, ನೀವು ಸಂಸ್ಕೃತ ಮಾತಾಡೋದು, ಸಂಸ್ಕೃತವನ್ನು ಪ್ರಚಾರ ಮಾಡೋದು, ಸಂಸ್ಕೃತದ ಸಿನಿಮಾ ನಿರ್ಮಾಣ ಮಾಡೋದು, ಇದು ಹೆಂಗೆ ಬಂತು ಈ ಹುಚ್ಚು ನಿಮಗೆ? ಸರ್, ನಾನು ಈ ಸಂಸ್ಕೃತ ಭಾರತಿ ಅಂತ ಒಂದು ಸಂಸ್ಥೆ ಇದೆ, ಅವ್ರದ್ದೊಂದು ಶಿಬಿರಕ್ಕೆ ಹೋದೆ. 10 ದಿನದಲ್ಲಿ ಅವರು ಸಂಸ್ಕೃತ ಮಾತಾಡೋದನ್ನ ಹೇಳ್ಕೊಟ್ರು ನಮಗೆ. ವಂಡರ್ಫುಲ್. ಬರೀ ಅಭಿನಯದ ಮುಖಾಂತರ. ನನಗೆ ಈಗಲೂ ಓದ್ಲಿಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ. ಗಂಟೆ 2 ಗಂಟೆ 3 ಗಂಟೆ ಭಾಷಣ ಮಾಡ್ತೀನಿ ಬೇಕಾದ್ರೆ ಸಂಸ್ಕೃತದಲ್ಲಿ. ಫ್ಯಾಂಟಾಸ್ಟಿಕ್. ಅದನ್ನು ಕಲಿತಾಗ ನನಗನ್ನಿಸ್ತು, ಈ ಭಾಷೆನಲ್ಲಿ ಏನೋ ಒಂದು ಸೊಗಡಿದೆ, ಮತ್ತೆ ಒಂದು ಸಂಸ್ಕೃತಿ ಇದೆ. ನಾನು ಸಂಸ್ಕೃತ ಮಾತಾಡಕ್ಕೆ ಶುರು ಮಾಡಿದ ಮೇಲೆ ನನ್ನ ಸಮಾಜದಲ್ಲಿ ನನ್ನ ರೀತಿನೇ ಬದಲಾವಣೆ ಹೋಗ್ಬಿಡ್ತು, ನನ್ನ ವ್ಯಕ್ತಿತ್ವನೇ ಬದಲಾವಣೆ ಆಯಿತು. ತುಂಬ ಜನ ಗೌರವ ಕೊಡೋಕ್ಕೆ ಶುರು ಮಾಡಿದರು. ಸೊ ಇದನ್ನೆಲ್ಲರಿಗೂ ಕಲಿಸ್ಬೇಕು ಅಂತ ಹೇಳಿ ಒಂದು ಆಂದೋಲನ ಶುರು ಮಾಡ್ಕೊಂಡು ನಾವು ಶಿವಮೊಗ್ಗದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಫ್ಯಾಂಟಾಸ್ಟಿಕ್. ಹೀಗೆ ಮಾಡ್ತಾ ಮಾಡ್ತಾ ಕಡೆಗೆ ನಮಗೆ KSL ಸ್ವಾಮಿ ಪರಿಚಯ ಆಯಿತು ಒಂದು ಕಾರ್ಯಕ್ರಮದಲ್ಲಿ. ಅವಾಗ ಅವ್ರಿಗೆ ಕೇಳಿದ್ವಿ, ನಿಮ್ಮ ಮುಂದಿನ ಕಾರ್ಯಕ್ರಮ ಏನು ಸರ್ ಅಂತ. ಒಂದು ಸಂಸ್ಕೃತ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಅವರು. ಸರಿ ಆಯಿತು, ನಾವು ಅದಕ್ಕೆ ಕೈ ಜೋಡ್ತೀವಿ ಅಂತ ಹೇಳಿದ್ವಿ. ಪ್ರಬೋಧ ಚಂದ್ರೋದಯಂ ಅಂತ ಹೇಳಿ ಒಂದು ಸಂಸ್ಕೃತ ಚಲನಚಿತ್ರ ಮಾಡಲಿಕ್ಕೆ ನಾವು ಮುಂದಾದ್ವಿ. ಈ 8ನೇ ಶತಮಾನದಲ್ಲಿ ಕಾಶಿ ಹೇಗಿರುತ್ತೆ ಅದೇ ಥರ ಸೆಟ್ಟನ್ನ ನಾವು ಹೊಸನಗರ ತಾಲೂಕು ನಿಟ್ಟೂರು ಅಂತ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ನನಗೊಂದು ಹೆಮ್ಮೆ ಅಂದ್ರೆ ನಿಮ್ಮ ಒಂದು ಪಾತ್ರ ಅದರೊಳಗೆ ನಮ್ಮ ಚಂದ್ರವರ ಒಂದು ಅಭಿನಯ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ, ಸೂತ್ರಧಾರ ಅಂತ ಹೇಳಿ. ನಾನು ಈಗ ಚಂದ್ರು ನಿಮ್ಮ ಹತ್ರ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ. ಅವತ್ತೊಂದು ದಿನ KSL ಸ್ವಾಮಿಯವರು ಒಂದು ಲಾಂಗ್ ಶಾರ್ಟು ಸ್ಮಾಲ್ ಶಾರ್ಟ್ ತಗೋಬೇಕಾಗಿದೆ, ನಿಮ್ಮ ಪದ್ಯನ ಕಟ್ ಮಾಡುವೆ ಹೇಳಬೇಕು ಅಂತ ಹೇಳೋಕೆ ರೆಡಿ ಮಾಡ್ತಾ ಇದ್ರು. ನೀವೊಂದು ಇದು ಹೇಳಿದ್ರಿ ಅವ್ರ ಹತ್ರ, ಭಾಸ್ಕರ್ ಹತ್ರ. ಇಲ್ಲ, ನಾನೇ ಮಾಡ್ತೀನಿ, ಫುಲ್ ನಾನು ಫುಲ್ ಮಾಡ್ಬಿಡ್ತೀನಿ, ಭಾಸ್ಕರ್ ನೀವು ಫುಲ್ಲು ಝೂಮಲ್ಲಿ ಹಾಕೊಂಡು ತಗೊಂಡ್ಬಿಡಿ ಅಂತ ಹೇಳಿದ್ರಿ. ಸರ್ ನಿಜ ಹೇಳ್ತೀನಿ, ನನಗೆ ಸ್ವಾಮಿ ಅವ್ರ ನಂಬಿಕೆ ಇರಲಿಲ್ಲ. ಇಬ್ಬರು ಏನು ಹೇಳ್ತಾರೆ ಚಂದ್ರ ಅಂತ. ದಯಮಾಡಿ ಅದೊಂದು ಲೈನ್ ನಿಮ್ಗೆ ನೆನಪಿದೆ ಹೇಳ್ಬೋದಾ? ಆ್ಯಕ್ಚುಲಿ ಅದೊಂದು ಪದ್ಯ, ಅದು ಪದ್ಯ ಏನಪ್ಪ ಅಂದರೆ, ಅಸ್ತಿ ಪ್ರತ್ಯರ್ಥ ಪೃಥ್ವೀಪತಿ ವಿಪುಲ ಬಲಾರಣ್ಯ ಮೂರ್ಛ ಪ್ರತಾಪ ಜ್ಯೋತಿರ್ಜ್ವಾಲಾವಲೀಶ ತ್ರಿಭುವನ ವಿವರೋ ವಿಶ್ವ ವಿಶ್ರಾಂತ ಕೀರ್ತಿ ಗೋಪಾಲೋ ಭೂಮಿಪಾಲಾನ್ ಪ್ರಸವಮಸಿಲತಾಂ ಮಾತ್ರ ಮಿತ್ರೇಣ ಜಿತ್ವಾ ಸಾಮ್ರಾಜ್ಯ ಕೀರ್ತಿವರ್ಮ ನರಪತಿ ತಿಲಕೋ ಏನ ಭೂಯೋಭ್ಯಷೇಚ್ಛಿ ಅಂತ. ಈ ಪ್ರಬೋಧ ಚಂದ್ರೋದಯ ಚಿತ್ರನೂ ಕೂಡ ಪ್ರತಿಯೊಬ್ಬರು ಕೂಡ ಅಭಿನಯ ಮಾಡ್ತಕ್ಕಂಥವ್ರು ಇದೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ನನಗೆ ಅವಕಾಶ ಬಂದಾಗ ಹಿಂದೆ ಮುಂದೆ ನೋಡದೆ ಒಪ್ಕೊಂಡೆ. ಯಾಕೆ ಅಂದರೆ ಬೇಕಾದಷ್ಟು ಸಂಸ್ಕೃತದ ಪದ್ಯಗಳನ್ನು ಪಾಠಗಳನ್ನು ಓದಿರೋನು ನಾನು. ಯಾವಾಗ ಕೇಳಿದ್ರು, ನಾನು ಅಭಿಜ್ಞಾನ ಶಾಕುಂತಲ ನಾಟಕ ಮಾಡಿದ್ದೀನಿ, ಮೃಚ್ಛಕಟಿಕ ನಾಟಕ ಮಾಡಿದ್ದೀನಿ, ಸಂಸ್ಕೃತದಲ್ಲಿ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಬಂದೆ. ಸ್ವಾಮಿ ಹೇಳ್ತಾ ಇದ್ರು, ಚಂದ್ರಿಗೆ ಒಂದು ಸತಿ ಹೇಳಿದ್ರೆ ಮುಗಿದ್ಬಿಡ್ತು, ಅದು ಪಟ 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 ಹೊಡಿತಾರೆ. ತುಂಬ ಒಳ್ಳೊಳ್ಳೆ ಪದ್ಯಗಳಿತ್ತು ಅದರೊಳಗೆ. ನಾನು ಪದ್ಯಗಳನ್ನೆಲ್ಲ ಇವರು SP ಬಾಲಸುಬ್ರಹ್ಮಣ್ಯ ಅವರು ಆ್ಯಕ್ಚುಲಿ ಹಾಡಿರೋದು ಪ್ಲೇಬ್ಯಾಕು. ಅದನ್ನು ನಾನು ಹೇಳಬೇಕು, ಲಿಪ್ ಕೊಡಬೇಕು ಅಂತ ನಾನು ಬೈಯಾಟ್ ಮಾಡಿ ಕರೆಕ್ಟಾಗಿ ಲಿಪ್ ಕೊಟ್ಟು ಹಾಡಿರೋದು. ಭಾಳ ಖುಷಿ ಆಯ್ತು ಅದು. ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹುಣಸೆ ಹಣ್ಣಿನ ನೀರು ಹಾಕ್ಬಿಡೋಣ ಫಸ್ಟು. ಹುಳಿ 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 ಹಿಂಡದ ಹುಳಿ ಹುಳಿ ಹಿಂಡಾಗಿದೆ. ಹುಳಿ ಹಿಂಡಾಗ್ಬಿಟ್ಟಿದೆ. ಇದಕ್ಕೆ ಇನ್ನೊಂದು ಚೂರು ನೀರು ಹಾಕೋಣ. ಇದು ಚೆನ್ನಾಗಿ ಕುದಿಬೇಕು. ನೀವು ಹೈಸ್ಕೂಲಲ್ಲಿ ಸಂಸ್ಕೃತ ತಗೊಂಡಿದ್ರಿ ಅಂತ ನಾನು ಕೇಳಿದೆ. ಹೌದು. ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ. ಹೌದು. ಕರಿಬೇವಿನ ಸೊಪ್ಪು. ಹಾಂ, ಹೈಸ್ಕೂಲಲ್ಲಿ ಸಂಸ್ಕೃತ ಓದ್ಬೇಕಾರೆ ನೀವು ಪಾಠ ಪುಸ್ತಕನೇ ಬ್ಯಾಟ್ ಮಾಡ್ಬಿಟ್ಟಿದ್ದೀನಿ. ಅಲ್ಲ, ನನಗೆ ಹೇಳಿದ್ರು ಸ್ವಾಮಿ KSL ಸ್ವಾಮಿ ಹೇಳ್ತಾ ಇದ್ರು, ವಿಜೇಂದ್ರ ಚಂದ್ರು ಬಾಯಲ್ಲಿ ನೀನು ಸೋಮದತ್ತ ಪ್ರಾಪ್ತಿ ಕೇಳಬೇಕು, ಇನ್ನು ಈಗ ಅವರೇನ ಮೇಷ್ಟ್ರು ತಿಳ್ಕೊಬೇಕು ನಾನು ಆ ಥರ ಹೇಳ್ತಾರೆ ಅಂದ್ರು. ಅದು ನಾನು ಕೇಳ್ಬೋದಾ? ಎಲ್ಲ ನಮ್ಮ ಸೋಮದತ್ತ ಪ್ರಾಪ್ತಿ ಅನ್ನೋದು ಸೋಮದತ್ತ ಅನ್ನೋ ಒಂದು ಮಗು. ಆ ಮಗುನ ಒಬ್ಬ ದಾದಿ ಅದು ನೀರಲ್ಲಿ ಬಿದ್ದೋಗ್ತಾರೆ ಇಬ್ರು. ಅಂದರೆ ಆ ಮಗುನ ಕಾಪಾಡಿಕೊಂಡು ಆಕೆಗೆ ಪ್ರಾಣ ಹೋದರೂ ಪರವಾಗಿಲ್ಲ, ಮಗುನ ಕಾಪಾಡಬೇಕು ಅಂತ ಭಾಳ ಕಷ್ಟಪಟ್ಟು ನದಿಯಲ್ಲಿ ದಾಟ್ಕೊಂಡು ಬಂದು ಅದನ್ನು ಒಬ್ಬ ಬ್ರಾಹ್ಮಣನಿಗೆ ಕೊಡ್ತಾಳೆ. ಆ ಬ್ರಾಹ್ಮಣ ತೊಗೊಂಡು ಮಹಾರಾಜನಿಗೆ ಕೊಟ್ಟು ಈ ಮಗುನ ನೀವು ಕಾಪಾಡಬೇಕು ಅಂತ ಹೇಳಿ ಕೊಡ್ತಾನೆ. ಅದು ಸೋಮದತ್ತ ಪ್ರಾಪ್ತಿ, ಸೋಮದತ್ತ ಸಿಕ್ಕಿದ್ದು ಅಂತ ಕತೆ. ನಾವು ಅದಕ್ಕೆ ಟೆಕ್ಸ್ಟ್ ಬುಕ್ಕೇ ಬ್ಯಾಟ್ ಮುಟ್ಟಿದ್ವಿ. ಯಾರು ಸಂಸ್ಕೃತ ಪಾಠ ಏನಂದರೆ ಪಾಠ ಹಾಗೆ ಹೇಳ್ತಿದ್ವಿ, ಅವರೇ ಅರ್ಥ ಮಾಡ್ಕೋಬೇಕು, ಅವರೇ ಉತ್ತರ ಮಾಡ್ಕೋಬೇಕು. ದೇವಾ ತೀರ್ಥಯಾತ್ರ ಪ್ರಸಂಗೇನ ಕಾವೇರಿ ತೀರಂ ಆಗತ ಅಹಂ ವಿಲೋಲಲಕಂ ಬಾಲಕಂ ನಿಜೋತ್ಸಂಗತಲೇ ನಿಧಾಯ ರುದತೀಂ ಸ್ಥವಿರಾಂ ಏಕಂ ವಿಲೋಕ್ಯ ಓಚಂ ಸ್ಥವಿರೆ
ಕಾತ್ವಂ ಅಯಂ ಅರ್ಭಕಃ ಕಸ್ಯ ನಯನ ಆನಂದಕರಃ ಕಾಂತಾರಂ ಕಿಮರ್ಥಮಾಗತ ಶೋಕಕಾರಣಂ ಕಿಮ್ಮಿತಿ ಸಾ ಕರಯುಗೇನ ಬಾಷ್ಪಜಲಮನ್ನು ಮುರುಜ್ಯ ನಿಜಶೋಕ ಸಂಕೂತ್ ಪಠನಕ್ಷಮಮಾವಲೋಕ್ಯ ಶೋಕ ಹೆತ್ತು ಮೋಚತೆ ದ್ವಿಜಾತ್ಮಜ ರಾಜಹಂಸಮಂತ್ರಿಣಃ ಸಿತವರ್ಮಣಃ ಕನೀಯಾನಾತ್ಮಜ ಸತ್ಯವರ್ಮ ತೀರ್ಥಯಾತ್ರಾ ಮಿಷೇಣ ದೇಶಂ ಏನಂ ಆಗಚ್ಚತ ಸಾ ಕಸ್ಮಿಂಚಿತ್ ಅರ್ಗ್ರಹಾರೆ ಕಾಲೀನ್ ನಾಮ ಕಸ್ಯಚಿತ್ ಭೂಷಣಸ್ಯ ನಂದಿನಿ ವಾಹ್ಯ ತಸ್ಯಾಹ ಅನಪತ್ಯತೆಯ ತದ್ಭಗಿನೀಂ ಕಾಂಚನ ಕಾಂತಿಂ ಗೌರೀಂ ನಾಮ ಪರಿಣೀಯ ತಸ್ಯಾಮೀಕಂ ತನೆಯ ಮಲಬತ. ನನಗೆ ಅನ್ಸುತ್ತೆ ಇಲ್ಲೇನೋ ಚಿಪ್ ಇಟ್ಕೊಂಡಿದ್ದೀರಾ, ಚಿಪ್ಪು ಕಂಪ್ಯೂಟರ್ ಬರ್ತಾರೆ, ಹಾರ್ಡ್ವೇರ್ ಚಿಪ್ಪು ಸಾಫ್ಟ್ವೇರ್ ಅಂತಂದು. ಈಗ ಗೊತ್ತಾಯ್ತಾ ಯಾಕೆ ಸಂಸ್ಕೃತ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದ. ಇದು ಈಗ ಚೆನ್ನಾಗಿ ಏನು ಕುದೀತಾ ಇದೆ. ಕುದೀತಿದೆ. ನೆಕ್ಸ್ಟ್ ಮಾಡೋಣ. ಇದಕ್ಕೆ ನಾವು ರುಬ್ಬಿರೋದನ್ನ ಮಸಾಲೆ ಹಾಕೋಣ. ಮಾತಾಡೋದ್ರಲ್ಲಿ ಅಡುಗೆ ಬಿಟ್ಬಿಟ್ರೆ ಅಡುಗೆ ಬಿಟ್ರೆ ನಾನು ಬಂದಿದ್ದೆ ಕೊಳಂಬು ಕಾದಲ್ ಕಾದಲ್ ಕೊಳಂಬು. ಸೊ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೋಣ. ಓಕೆ, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಲವಣಂ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೋಣ. ಈಗ ಇದಕ್ಕೆ ನಾವು ಮಾಡಿರ್ತಕ್ಕಂಥ ಪಕೋಡ ಹಾಕಬೇಕು. ಓಕೆ, ಇದು ಚೆನ್ನಾಗಿ ಇದು ಒಂದು ರೌಂಡ್ ಕುದ್ದ ಮೇಲೆ ಆಫ್ ಮಾಡಿಬಿಡ್ಬೇಕು. ಆ ಪಕೋಡ ಹುಳಿಯನ್ನು ಚೆನ್ನಾಗಿ ಹೀರ್ಕೋಬೇಕು, ಅದನ್ನು ತಿನ್ನಬೇಕು. ಭಾಳ ಚೆನ್ನಾಗಿರುತ್ತೆ. ಓಕೆ, ನಮ್ಮ ಇವತ್ತಿನ ಕಾದಲ್ ಕೊಳಂಬು ರೆಡಿ. ವಿಜಯೇಂದ್ರ ತಿನ್ನಕ್ಕೆ ರೆಡಿ ಆಗಿದ್ದೀರಾ? ಅರ್ಧ ವಾಸನೆ ಕುಡಿದ್ರೆ ನನಗೆ ಒಂದು ಸ್ವಲ್ಪ ಇದಾಗೋಗ್ಬಿಟ್ಟಿದೆ. ಯಾವಾಗ ಕೊಡ್ತೀರ ಅಂತ ಕಾಯ್ತಾ ಇದ್ದೀನಿ ನಾನು. ಬರೀ ಕಾದತಿ ಕಲು. ಕಾದಾಮಿ ಈ ಮೂಗಿಗೆ ತುಪ್ಪ ಹಾಕ್ತಂಗೆ ಸುಮ್ಮನೆ ನೀವು ಸಂಸ್ಕೃತ ಹೇಳೋ ಸಾಹಸ ಹೇಳ್ಕೊಳ್ಳಿ ಹಿಂಗೆ ಅಂತಲೇ ಇದ್ದೀರಿ. ಇದು ಏನು ನೆನಪರ್ದು ಗೊತ್ತಾ, ಈ ರಸ್ತೆ ಬದಿನಲ್ಲಿ ಈ ಹಾವು ಮುಗಿಸಿಟ್ಟಿರ್ತಾನೆ ನೋಡಿ. ಈಗ ನಮ್ದು ಮುಗಿಸಿ ನಿಮ್ದು ಹಾವಿಗೆ ಬಿಡುತ್ತೆ ಅಂತಾನೆ, ಅವ್ನು ಕಡೆಗೂ ಬಿಡಲ್ಲ ಅದನ್ನ, ಸುಮ್ಮನೆ ಇಟ್ಟಿರ್ತಾನೆ. ನಾವು ಅದು ಈಗ ಬರುತ್ತೆ ಜಗಳಾಡುತ್ತೆ, ಈಗ ಬರುತ್ತೆ ಜಗಳಾಡುತ್ತೆ ಅಂತ ನಾವು ಹಂಗೆ ನೀವು ಅವಾಗಿಂದ ಕಾದತಿಕ್ಕಲು ಅಂತಿದ್ದೀರಿ. ಕೊಟ್ಟರೆ ಕಾದಾಮಿ. ಓಕೆ, ಈಗ ಕೊಡ್ತೀನಿ. ರೈಟ್, ತೊಗೊಳ್ಳಿ ಸರ್. ಕಾದಲ್ ಈ ಚಮಚ ಏನು ಬೇಡ, ಇದು ನೋಡಿ. ಓಹೋ, ಇದೇ ಚಮಚ ಹೆಂಗೆ ಟ್ವಿಸ್ಟ್ ಆಗ್ಬಿಡುತ್ತೆ. ಒಳ್ಳೇದಾಯ್ತು. ಭಾಳ ಚೆನ್ನಾಗಿ. ನಾನು ಹಂಗೆ ಕಲ್ಸ್ಕೊತೀನಿ ಆರಾಮಾಗಿ. ಬಿಸಿ ಇದೆ, ಹುಷಾರು. ಭಾಳ ಬಿಸಿ ಇದೆ. ಉಷ್ಣಮಧಿಕಮಸ್ತಿ. ಉಷ್ಣಮಧಿಕಮಸ್ತಿ ತಿಂದು ನನಗೆ ಹೇಳಬೇಕಾಗಿದೆ ಅಂತ. ಅದ್ಭುತಂ. ಇಂಥ ಒಂದು ಅಡುಗೆ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವ್ರು ಹೇಳೋದು ಕೇಳಿ ಈಗ ಒಂಚೂರು ಟೇಸ್ಟ್ ಮಾಡ್ತೀನಿ, ನೋಡೋಣ. ಮಧ್ಯದಲ್ಲಿ ಪಕೋಡನ ಬೊಂಬಾಟ್ ಭೋಜನ ಬೊಂಬಾಟ್ ಅಸ್ತಿ. ಇದು ಚಳಿಗಾಲದ ತಿನ್ನಬೇಕು, ಇನ್ನೂ ಚೆನ್ನಾಗಿರುತ್ತೆ ಚಳಿ ಇದ್ದಾಗ. ಭಾಳ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಏನೂ ಮಸಾಲೆ ಹಾಕಿಲ್ಲ, ಬರೀ GRB ಸಾಂಬಾರು ಪೌಡ್ರ್ ಅಷ್ಟೇ ಹಾಕಿರೋದು. ಆದರೆ ಈ ಪಕೋಡ ಇದೆಯಲ್ಲ, ಈ ಪಕೋಡ ಜೊತೆಗೆ ಅದ್ಭುತ. ಇಲ್ಲ, ತುಂಬ ರುಚಿಕಟ್ಟವಿದೆ. ಹೇಗೆ ಚಮಚಕ್ಕಿಂತ ಕೈ ಹೆಂಗೆ ಅನ್ಸುತ್ತೆ? ಅದ್ಭುತ. ನಮಗೆ ಕೈಯೇ ಇಷ್ಟ ಸರ್. ನೀವು ಹೇಳ್ತಿರ್ತಿಲ್ಲ ಅವಾಗೇನ ಕೈ ರುಚಿ. ಹಾಂ, ಕೈ ರುಚಿ. ಇದೇ ಕೈ ರುಚಿ. ಅದೇ ಕೈ ರುಚಿ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಸಂಸ್ಕೃತ ಸುಭಾಷಿತ ಬರುತ್ತೆ, ಕೇಳಿ. ಏತೆ ಸತ್ಪುರುಷಾಃ ಪರಾರ್ಥಘಟಕಾಃ ಸ್ವಾರ್ಥಾನ್ ಪರಿತ್ಯಜ್ಯಯೇ ಸಾಮಾನ್ಯಸ್ತು ಮಧ್ಯಮಭೃತಃ ಸ್ವಾರ್ಥ ವಿರೋಧೇನಯೇ ತೇಮಿ ಮಾನವರಾಕ್ಷಸಾಃ ಸ್ವಾರ್ಥಾಯ ಪರಹಿತಂ ನಿಘ್ನಂತಿಯೇ ಏತುಗ್ನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೇ ಅಂತ ಹೇಳ್ತಾರೆ. ಅಂದರೆ ಯಾರು ಸ್ವಾರ್ಥವನ್ನು ತ್ಯಜಿಸಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾರೋ ಅವರು ಸತ್ಪುರುಷರು. ಯಾರು ಸ್ವಾರ್ಥವನ್ನು ತ್ಯಜಿಸದೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾರೋ ಅವರು ಸಾಮಾನ್ಯ ಮನುಷ್ಯರು. ಯಾರು ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಹಿತವನ್ನು ಹಾಳು ಮಾಡ್ತಾರೋ ಅವರು ಮಾನವ ರಾಕ್ಷಸರು. ಯಾರು ನಿರರ್ಥಕವಾಗಿ ಅಂದರೆ ಸ್ವಾರ್ಥಕ್ಕೂ ಅಲ್ಲದೆ ಬೇರೆ ಯಾವ ಕಾರಣವೂ ಇಲ್ಲದೆ ಇನ್ನೊಬ್ಬರ ಹಿತವನ್ನು ಹಾಳು ಮಾಡ್ತಕ್ಕಂಥವ್ರಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಿಲ್ಲ ಅಂತ ಅರ್ಥ ಆಗುತ್ತೆ. ಇವತ್ತಿನ ಪ್ರಪಂಚಕ್ಕೆ ಇದು ಸರಿಯಾದ ಸುಭಾಷಿತ. ಅಸ್ಮಾಕಂ ಬೊಂಬಾಟ್ ಭೋಜನ ಕಾರ್ಯಕ್ರಮಾರ್ಥಂ ಆಗಚ್ಚತವಾನ್ ಭವಾನ್ ಅನಂತ ಧನ್ಯವಾದ. ಭವತಃ ಅಪಿ ಧನ್ಯವಾದ. ಇದು ಸುಯೋಗಂ ಅಸ್ಮಾಕಂ ಅಪೇಕಂ. ನೀವು ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಸಣ್ಣ ಕಾಣಿಕೆ.
ಬೊಂಬಾಟ್ ಭೋಜನ. ತುಂಬ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದರೆ ಈ ಸಂಸ್ಕೃತವನ್ನು ಚಿತ್ರಗಳಲ್ಲಿ ಈ ಥರ ಕಾರ್ಯಕ್ರಮಗಳಲ್ಲಿ ನೀವು ಆರಂಭ ಮಾಡಿದಿರಿ, ಇದು ನಾಂದಿ. ಅದು ಇನ್ಮೇಲೆ ಎಲ್ಲರೂ ಕೂಡ ಈ ಥರ ಪ್ರಾರಂಭ ಮಾಡಲಿ. ಅದಕ್ಕೆ ಮೊದಲನೇ ಕೀರ್ತಿ ನಮ್ಮ ಚಂದ್ರು ನಿಮಗೆ ಸೇರ್ತದೆ. ಯಾಕೆಂದರೆ ಯಾರು ಎಷ್ಟು ಸಲೀಸಾಗಿ ಸುಲಭವಾಗಿ ಸಂಸ್ಕೃತವನ್ನು ಮಾತಾಡಲಿಕ್ಕೆ ಮಾಡಿಲ್ಲೇನೋ, ನೀವು ಮಾಡಿದಿರಿ ಪ್ರಯತ್ನ. ಖಂಡಿತ ನಿಮ್ಮ ಈ ಪ್ರಯತ್ನಕ್ಕೆ ಫಲ ಸಿಗಲಿ. ಥ್ಯಾಂಕ್ ಯು ವೆರಿ ಮಚ್. ಪ್ರಬೋಧ ಚಂದ್ರೋದಯಂ ಸಿನಿಮಾ ಬೇಗ ಕಂಪ್ಲೀಟ್ ಆಗಲಿ, ವಿಶ್ವದಾದ್ಯಂತ ಅದೊಂದು ದಾಖಲೆ ಆಗಲಿ. ನನಗೆ ಗೊತ್ತಿರೋ ಹಾಗೆ ಇಡೀ ಪ್ರಪಂಚದಲ್ಲಿ ಇವತ್ತಿಗೆ ಯಾರೂ ಸಂಸ್ಕೃತ ಸಿನಿಮಾ ಮಾಡ್ತಾರೆ, ಇಡೀ ಪ್ರಪಂಚದಲ್ಲಿ ನೀವು ಮಾತ್ರ ಮಾಡ್ತೀರಾ. ಆ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸರ್ವೇ ಜನಃ ಸುಖಿನೋ ಭವಂತು. ಥ್ಯಾಂಕ್ ಯು. ಕಾದಲ್ ಕೊಳಂಬು ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಈರುಳ್ಳಿ 1.5 ಕಪ್ಪು, ಟೊಮ್ಯಾಟೊ 1 ಕಪ್ಪು, ತೆಂಗಿನ ತುರಿ 1 ಕಪ್ಪು, ಹುಣಸೆ ರಸ 1 ಕಪ್ಪು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 6, ಕರಿಬೇವು 1 ಹಿಡಿ, ಬೆಲ್ಲ ಸ್ವಲ್ಪ, ಅಚ್ಚಮೆಣಸಿನ ಪುಡಿ ಅರ್ಧ ಚಮಚ, GRB ಸಾಂಬಾರ್ ಪೌಡರ್ 4 ಚಮಚ, GRB ಬಜ್ಜಿ ಬೋಂಡ ಮಿಕ್ಸ್ 100 ಗ್ರಾಂ, GRB ತುಪ್ಪ 3 ಚಮಚ, ಸಾಸಿವೆ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬೌಲ್ಗೆ ಬಜ್ಜಿ ಬೋಂಡ ಮಿಕ್ಸ್, ಈರುಳ್ಳಿ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಪಕೋಡಾ ಹಿಟ್ಟಿನ ಹದಕ್ಕೆ ಕಲಸಿ ಕಾದ ಎಣ್ಣೆಯಲ್ಲಿ ಪಕೋಡಾಗಳನ್ನು ಕರಿದಿಡಿ. ಮಿಕ್ಸಿಗೆ ತೆಂಗಿನ ತುರಿ, ಸಾಂಬಾರ್ ಪೌಡರ್, ಅಚ್ಚಮೆಣಸಿನ ಪುಡಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ತುಪ್ಪ, ಸಾಸಿವೆ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಅದಕ್ಕೆ ಹುಣಸೆ ರಸ, ನೀರು, ಕರಿಬೇವು ಹಾಕಿ ಕುದಿಸಿ. ರುಬ್ಬಿದ ಮಿಶ್ರಣ ಹಾಕಿ ಮತ್ತೆ ಕುದಿಸಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕರಿದ ಪಕೋಡಗಳನ್ನು ಹಾಕಿ ಸ್ವಲ್ಪ ಕುದಿಸಿದರೆ ಕಾದಲ್ ಕೊಳಂಬು ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗುತ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.